ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರಂಪ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಉಗ್ರಗಾಮಿಗಳ ವಿರುದ್ಧ ಬೇಟೆಯಾಡೋದಕ್ಕೆ ಭಾರತಕ್ಕೆ ಅಮೆರಿಕದಿಂದ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಅಮೆರಿಕ ಅಧ್ಯಕ್ಷರು ಟ್ರಂಪ್ ಹೇಳಿರುವಂಥದ್ದು. ಅಂದರೆ ಭಾರತದ ಪರವಾಗಿ ನಾನು ನಿಂತ್ಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ ಮಾಡಿದ ಉಗ್ರರ ರಣಬೇಟೆ ಆಡುವ ಭಾರತದ ಪ್ರಯತ್ನಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಅಮೆರಿಕ ಘೋಷಿಸಿದೆ. ಈ ಮುಖಾಂತರವಾಗಿ ಉಗ್ರರ ಮಟ್ಟ ಹಾಕೋಕೆ ಭಾರತದ ಕೈಗೊಂಡಿರುವಂತಹ ಏನೇನು ಕ್ರಮಗಳಿದೆಯೋ ಆ ಕ್ರಮಗಳಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದವರು ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸಾವಿರಾರು ವರ್ಷ ಹಳೆಯ ಕಾಶ್ಮೀರದ ಸಮಸ್ಯೆ ಇದು, ಭಾರತ ಪಾಕಿನಿಂದ ಇದು ಇತ್ಯರ್ಥ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಟ್ರಂಪ್ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗಲೂ ಉದ್ವಿಗ್ನತೆ ಅನ್ನೋದಿದೆ. ಎರಡೂ ದೇಶಗಳು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ನಾನು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೆ ತುಂಬಾ ಹತ್ತಿರ ಆಗಿದ್ದೀನಿ. 1000 ವರ್ಷಗಳಿಂದ ಕಾಶ್ಮೀರಕ್ಕಾಗಿ ಎರಡೂ ದೇಶಗಳು ಕೂಡ ಹೋರಾಡ್ತಾ ಇದೆ. ಗಡಿಯಲ್ಲಿ 1500 ವರ್ಷಗಳಿಂದ ಈ ಉದ್ವಿಗ್ನತೆ ಅನ್ನೋದು ಇದೆ. ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಬಗೆಹರಿಸ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಟ್ರಂಪ್ ಹೇಳಿದ್ದಾರೆ. ಇವತ್ತೆಲ್ಲ ನಾಳೆ ಬಗೆಹರಿಸ್ಕೊಳ್ತಾರೆ. ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಇದೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಅಮೆರಿಕ ಭಾರತದ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ಈ ಅಟ್ಯಾಕಿಗೆ ಸಂಬಂಧಪಟ್ಟಂತೆಗೆ ಫಸ್ಟ್ ಅಟ್ಯಾಕ್ ಆಗ್ತಿದ್ದ ಹಾಗೇನೆ ಎಲ್ರಿಗೂ ಮೂಡಿದ್ದು ಯಾರು ಈ ಅಟ್ಯಾಕ್ ಮಾಡಿದ್ದು, ಯಾವ ಸಂಘಟನೆ ಅವರು ಅಟ್ಯಾಕ್ ಮಾಡಿಸಿದ್ದು, ಇದು ಎಲ್ರಿಗೂ ಬಂದಂಥ ಪ್ರಶ್ನೆ. ಮತ್ತು ಅದು ಸಹಜ ಅಲ್ವಾ, ಯಾರು ಮಾಡಿಸಿರಬಹುದು, ಯಾಕೆ ಮಾಡಿಸಿದ್ರು ಅನ್ನುವಂಥದ್ದು. ಈಗ ನೋಡಿ, ಮೊನ್ನೆ ಎಲ್ಲನೂ ಈ ಅಟ್ಯಾಕ್ ಆಗ್ತಾ ಇದ್ದ ಹಾಗೇನೆ ಲಷ್ಕರ್ ಎ ತೊಯ್ಬದವರು ಅಂದರೆ ಈ TRFನವರು ನಾವೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ರು. ಬಟ್ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಅಲ್ಲನ್ ಮೇಲೆ ಆಣೆ, ದಾಳಿಯಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ TRF ಉಗ್ರರು ಹೇಳ್ತಾ ಇರುವಂಥದ್ದು. ಪಹಲ್ಗಾಮ್ ದಾಳಿಯ ಬಳಿಕ ಹೊಣೆ ಹೊತ್ಕೊಂಡಿದ್ದಂಥ ಲಷ್ಕರ್ ಎ ತೊಯ್ಬದ ಉಪಸಂಘಟನೆ TRF ಇದೀಗ ಉಲ್ಟಾ ಹೊಡಿತಾ ಇದೆ. ಅಲ್ಲ ಹೆಸರಲ್ಲಿ ಹೇಳ್ತಾ ಇದ್ದೇವೆ, ಪಹಲ್ಗಾಮ್ ಘಟನೆಯಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಈಗ ಉಲ್ಟಾ ಹೊಡೆಯಲಾಗ್ತದೆ. ಯಾಕಂದರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರಲ್ಲ, ಆ ಕಾರಣಕ್ಕೆ ಏನೋ ಗೊತ್ತಿಲ್ಲ, ಯಾವುದೇ ಅಟ್ಯಾಕ್ಗಳಾದ್ರೂ ಯಾವುದಾದ್ರೂ ಒಂದು ಸಂಘಟನೆ ಮುಂದೆ ಬಂದು ನಿಂತ್ಕೊಬಿಡುತ್ತೆ. ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ನಾವೇ ಮಾಡಿರೋದು ಅಂತ ಇವರು ಮೊದಲಿಗೆ ಹಾಗೆ ಮಾಡಿದ್ರು. ಬಟ್ ಈಗ ನೋಡಿದ್ರೆ ಅದು ನಾವಲ್ಲ, ಅಲ್ಲೊಂದು ಮೇಲೆ ಆಳೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಏನಿದೆ ಅಂತ ನಾವು ನೋಡೋದಾದ್ರೆ, ಅವತ್ತು ಅಟ್ಯಾಕ್ ಆದಾಗ ಹಾಗಾಯಿತು ಹೀಗಾಯಿತು ಅನ್ನುವಂಥದ್ದು ಕೆಲವು ವಿಚಾರಗಳು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ಯಾಕಂದರೆ ಅಲ್ಲಿ ರಿಯಲ್ ಆಗಿ ನೋಡಿದ್ರಲ್ಲ ಕೆಲವರು, ಈ ಘಟನೆಯನ್ನು ಕಣ್ಣಾರೆ ಕಂಡವರು ಅಲ್ಲಿ ಏನೇನು ಆಯಿತು ಅಟ್ಯಾಕ್ ಆಗೋಕ್ಕಿಂತ ಮುಂಚಿತವಾಗಿ, ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಅನ್ನೋದನ್ನು ಹೇಳ್ಕೊಂಡಿದ್ರು. ಅದರ ಪೈಕಿ ಈಗ ಹತ್ಯೆಗೂ ಮುನ್ನ ಸುಮಾರು 20 ಮಂದಿಯ ಪ್ಯಾಂಟನ್ನು ಬಿಚ್ಚಿಸಿದ್ರು ಉಗ್ರರು ಅಂತ ಹೇಳ್ತಾ ಇರೋದು. ಧರ್ಮ ಖಚಿತಪಡಿಸ್ಕೊಳ್ಳೋದಕ್ಕೆ ಕಸರತ್ತನ್ನು ಮಾಡಲಾಗಿತ್ತು. ಮರಣೋತ್ತರ ವರದಿಯಲ್ಲಿಯೇ ಇದನ್ನು ಉಲ್ಲೇಖ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ಜನರನ್ನ ಹತ್ಯೆ ಮಾಡುವ ಮೊದಲು ಅವರ ಪ್ಯಾಂಟನ್ನು ಬಿಚ್ಚಿಸಿ ಉಗ್ರರು ಧರ್ಮವನ್ನ ಖಚಿತಪಡಿಸಿಕೊಂಡಿದ್ದಂಥ ವಿಷಯ ಮರಣೋತ್ತರ ಪರೀಕ್ಷೆ ಮತ್ತು ಭದ್ರತಾ ಪಡೆಗಳ ಪ್ರಾಥಮಿಕ ತನಿಖೆಯ ವೇಳೆ ಖಚಿತಪಟ್ಟಿದೆ. ಇದರೊಂದಿಗೆ ಇಂಥ ಬೆಳವಣಿಗೆಯೇ ನಡೆದಿಲ್ಲ ಅಂತ ಆರೋಪಿಸಿದ್ದ ವಿವಿಧ ರಾಜಕೀಯ ಪಕ್ಷಗಳು ಧಾರ್ಮಿಕ ನಾಯಕರ ಮೊಂಡಾಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಘಟನೆ ನಡೆದ ದಿನ ಪ್ರವಾಸಿಗರ ಧರ್ಮ ತಿಳಿಯುವ ನಿಟ್ಟಿನಲ್ಲಿ ಮೊದಲಿಗೆ ಉಗ್ರರು ಪ್ರವಾಸಿಗರ ಬಳಿ ಗುರುತಿನ ಚೀಟಿಯನ್ನು ತೋರಿಸೋಕೆ ಹೇಳ್ತಾರೆ. ಅದಾದ್ಮೇಲೆ ಧರ್ಮಗಳನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಅಂತ 20ಕ್ಕೂ ಹೆಚ್ಚು ಮಂದಿಯ ಪ್ಯಾಂಟನ್ನು ಬಿಚ್ಚಿಸಿದ್ರು ಅನ್ನೋದನ್ನ ಉಲ್ಲೇಖಿಸಲಾಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೆಲ್ಲ ಕಾರಣವಾಗಿತ್ತು. ಅವರು ಜಾತಿ ಕೇಳಲಿಲ್ಲ, ಅಥವಾ ಅವರು ಊರು ಕೇಳಲಿಲ್ಲ, ಅಥವಾ ಅವ್ರಿಗೆ ನಿಮ್ದು ಯಾವ ದೇಶ ಅಂತ ಕೇಳಲಿಲ್ಲ, ಕೇಳಿದ್ದು ಧರ್ಮ. ಆ ಧರ್ಮವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಅಂತ ಪ್ಯಾಂಟ್ ಬಿಚ್ಚಿಸಿದ್ರಂತ ಕೆಲವರು ಹೇಳಿದ್ರೆ, ಕೆಲವರು ಹಾಗೆಲ್ಲ ಪ್ಯಾಂಟ್ ಎಲ್ಲ ಬಿಚ್ಚಿಸಿರಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿತ್ತು. ಬಟ್ ಈಗ ತನಿಖೆಯಲ್ಲಿ ಈ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು, ತನಿಖೆಯಲ್ಲೇ ಇದನ್ನು ಉಲ್ಲೇಖ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಯ ಪ್ಯಾಂಟನ್ನು ಉಗ್ರರು ಬಿಚ್ಚಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ.